ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನೊಂದು ಚಿಕನ್ ಲೆಗ್ ಡ್ಯಾನ್ಸ್ ಮಾಡ್ತೀನಿ. ಯಾಕಂದ್ರೆ ನಾನು ತುಂಬ ಖುಷಿಯಾಗಿದ್ದೀನಿ. ಅಂತೂ ಇಂತೂ ನಮ್ಮದು ಟ್ರಿಪ್ ಫೈನಲೈಸ್ ಆಯಿತು, ಇವತ್ತು ಹೊರಡ್ತಾ ಇದ್ದೀವಿ ಅಂತ. ಸೊ ಒಂದು ಚಿಕನ್ ಲೆಗ್ ಡ್ಯಾನ್ಸ್, ಓಕೆ? ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಕೊನೆಗೂ ನಾವು ಕೇರಳ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ. ಇಷ್ಟೊಂದು ಸಲ ಪ್ಲ್ಯಾನ್ ಮಾಡಿ ಫ್ಲಾಪ್ ಆಗಿ ಸಾಕಾಗಿ ಹೋಗಿತ್ತು. ಕೊನೆಗೂ ಇವತ್ತು ಕೇರಳಕ್ಕೆ ಹೊರಡ್ತಾ ಇದ್ದೀವಿ. ಸೊ ಯಾವ ಪ್ಲೇಸು ಏನು ಅನ್ನೋದನ್ನ ನಾಳೆ ತನಕ ವೆಯ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಫುಲ್ಲಾಗಿ ನೋಡಿ. A to Z ಇನ್ಫಾರ್ಮೇಷನ್ ಇರುತ್ತೆ ಇದರಲ್ಲಿ. ನಾವೇನು ಲಕ್ಸುರಿ ಮೇಂಟೈನ್ ಮಾಡ್ತಾ ಇಲ್ಲ, ಮೀಡಿಯಮ್ ಬಜೆಟ್ ಟ್ರಿಪ್ ಅಂದ್ಕೊಳ್ಳೋಣ. ಬಟ್ ನಾವು ಹೋಗ್ತಾ ಇರೋದು ಕಾರಲ್ಲಿ. ನೀವು ಅನ್ಕೋಬೋದು ಏನಿದು ಮೀಡಿಯಂ ಬಜೆಟ್ ಟ್ರಿಪ್ ಅಂದರು ಮತ್ತು ಕಾರ್ ಅಂತ ಇದ್ದೀರಾ ಅಂತ. ಬಟ್ ನೋಡಿ, ನೀವು ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ ಇದರಲ್ಲಿ. ಸೊ ಕೊನೆ ತನಕ ನೋಡ್ತಾ ಇದ್ದೀವಿ ವಿಡಿಯೋನ. ಸ್ಟೇ ಟ್ಯೂನ್. ನನಗೆ ಸ್ವಲ್ಪ ಟ್ರಾವೆಲ್ ಸಿಕ್ನೆಸ್ ಇದೆ. ಸೊ ಹಾಗಾಗಿ ನಾನು ಟ್ರೈ ಮಾಡ್ತೀನಿ ಮ್ಯಾಕ್ಸಿಮಮ್ ಆದಷ್ಟು ನಾನು ಹೋಗಬೇಕಾದ್ರೆ ಆನ್ ದ ವೇ ನಿಮಗೆ ವಿಡಿಯೋ ಮಾಡಲಿಕ್ಕೆ ತೋರಿಸ್ಲಿಕ್ಕೆ. ಇನ್ ಕೇಸ್ ಆಗಿಲ್ಲ ಅಂದರೆ ನಾಳೆ ಡೈರೆಕ್ಟ್ ನಾವು ಕೇರಳದಲ್ಲೇ ಮೀಟ್ ಮಾಡೋಣ. ಇಲ್ಲ, ನಾವು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಕೇರಳದಲ್ಲೇ. ಅದು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದೊಂಥರ ನನ್ನ ಡ್ರೀಮ್ ಪ್ಲೇಸೇ ಅಂತ ಹೇಳ್ಬೋದು. ಸೊ ಅಲ್ಲಿ ಹೋಗಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ಹಾಯ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಟು ಕೇರಳ. ಇವತ್ತು ಡೇ 1 ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಸಾರಿ, ನಿನ್ನೆ ನಂಗೆ ಮಾಡೋಕ್ಕಾಗಿಲ್ಲ. ಆ್ಯಸ್ ಯೂಶುವಲ್ ನಾನು ಹೇಳಿದ್ದೆ ನನಗೆ ಟ್ರಾವೆಲ್ ಸಿಕ್ನೆಸ್ ಇದೆ ಅಂತ. ಆಕ್ಚುಲಿ ಈ ವಾಟರ್ ಫಾಲ್ದು ಪ್ಲಾನೇ ಇರಲಿಲ್ಲ ನಮ್ಮ ಟ್ರಿಪ್ಪಲ್ಲಿ. ಬಟ್ ನಾವು ಕೇರಳಕ್ಕೆ ಬಂದು ಈ ವಾಟರ್ ಫಾಲ್ ನೋಡಿಲ್ಲ ಅಂದರೆ ಬಂದಿದ್ದು ವೇಸ್ಟು. ನಾವು ಆ್ಯಕ್ಚುಲಿ 3 ದಿನ ಟ್ರಿಪ್ ಮಾಡಿದ್ವಿ, ಪ್ಲಾನ್ ಮಾಡಿದ್ವಿ. ಬಟ್ ಇಲ್ಲಿಗೆ ಬರಬೇಕು ಅಂದರೆ 1 ದಿನ ಎಕ್ಸ್ಟ್ರಾ ಇಟ್ಕೊಳ್ಳೇಬೇಕು. ಸೊ ಇವಾಗ 4 ಡೇಸ್ ಆಗಿದೆ. ಯಾವ ವಾಟರ್ ಫಾಲ್ ಅಂತ ಗೊತ್ತಾಯ್ತಾ? ಅದೇ ಬಾಹುಬಲಿ ಮೂವಿಯಲ್ಲಿ ಪ್ರಭಾಸ್ ಅವ್ರು ಮಾಡಿದಾರಲ್ಲ ಒಂದು ಸೀನು, ಅದೇ ಲಿಂಗ ಎತ್ಕೊಂಡು ಬರ್ತಾರೆ, ಆಮೇಲೆ ದೇವಸೇನನ ನೋಡಕ್ಕೆ ಬೆಟ್ಟ ಹತ್ಕೊಂಡು ಹೋಗ್ತಾರೆ. ಸೊ ಅದೇ ಇದು. ನೀವು ಬರ್ಲೇಬೇಕು, ಇದು ಮಸ್ಟ್ ವಿಸಿಟ್ ಪ್ಲೇಸು. ಬಟ್ ಇಲ್ಲಿ ಬರ್ಬೇಕು ಅಂದ್ರೆ ಕನೆಕ್ಟಿವಿಟಿ ಯಾವ್ದು ಇಲ್ಲ. ಸೊ ಅದಕ್ಕೆ ನೀವು ಇನ್ ಕೇಸ್ ನೀವು ಪ್ಯಾಕೇಜ್ ಮಾಡ್ಕೊಂಡು ಬರ್ತೀನಿ ಅಂದ್ರೂ ಪರ್ ಡೇ ನಿಮ್ಗೆ ಮಿನಿಮಮ್ ಅಂದ್ರೂ 2500 ಚಾರ್ಜ್ ಮಾಡ್ತಾರೆ. ಬಟ್ ಯಾವ ಪ್ಯಾಕೇಜ್ ಅಲ್ಲೂ ಇದು ಇನ್ಕ್ಲೂಡ್ ಆಗಿರಲ್ಲ. ಇಲ್ಲಿ ಬರ್ಬೇಕು ಅಂದ್ರೆ ನೀವು ಎಕ್ಸ್ಟ್ರಾ 3000 ಪೇ ಮಾಡ್ಲೇಬೇಕು. ನಾವು ಎಲ್ಲೋ ಇರೋ ನಯಾಗರ ಫಾಲ್ ನ ಯಾಕೆ ವಿಸಿಟ್ ಮಾಡ್ಬೇಕು? ನಮ್ ಇಂಡಿಯಾದಲ್ಲಿ ಇಷ್ಟೊಂದು ಚೆನ್ನಾಗಿದೆ ಫಾಲ್ಸ್. ಸೊ ಇದನ್ನ ಸೌತ್ ಇಂಡಿಯಾದು ನಯಾಗರ ಫಾಲ್ ಅಂತಾನು ಕರಿತೀವಿ ನಾವು. ಸೊ ಇದನ್ನ ಮಸ್ಟ್ ವಿಸಿಟ್ ಮಾಡ್ಲೇಬೇಕು ನೀವು. ಬಟ್ 1 ದಿನ ಇಟ್ಕೊಳ್ಳೇಬೇಕಾಗತ್ತೆ. ಇಲ್ಲಿ ಬಂದು ಅರ್ಜೆಂಟ್ ಆಗಿ ಮಾಡ್ತೀನಿ ಅಂದ್ರೆ ಆಗಲ್ಲ. ನೀವು 1 ದಿನ ಎಕ್ಸ್ಟ್ರಾ ಇಟ್ಕೊಳ್ಳಿ ಅಷ್ಟೇ. ಅಂಡ್ ಬಜೆಟು ಅಷ್ಟೇ. ನಾವೇನು ಲಕ್ಸುರಿ ಬಜೆಟ್ ಅಲ್ಲಿ ಬಂದಿಲ್ಲ, ನಾನು ಮೆನ್ಷನ್ ಮಾಡಿದೀನಿ. ನಾವು ಬಂದಿರೋದು ಸಹ ಒಂದು ಮೀಡಿಯಂ ಬಜೆಟ್ ಅಲ್ಲಿ ಟ್ರಿಪ್ ಅಲ್ಲಿ ಬಂದಿದೀವಿ. ಸೊ ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನ ಕೆಳಗಡೆ ಹೋಗೋದಿದೆ. ನಾನು ಜಸ್ಟ್ ನಿಮ್ಗೆ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ಹಾಯ್, ಮತ್ತೊಮ್ಮೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವರು ನನ್ನ ಏನಾಗ್ಬೇಕು ನೀವು ನನ್ಗೆ ಅವ್ರು ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಇನ್ನೊಂದ್ಸಲ ನಾದ್ನಿ ಅಂದ್ರೆ ಯಾರು? ತಮ್ಮನ ಹೆಂಡತಿ. ಸೊ ತುಂಬಾ ಕನ್ನಡ ಕಲ್ತ್ಕೊಬಿಟ್ರು. ಆಕ್ಚುಲಿ ಅವರು ಮುಂಬೈ ಅವರು. ಸೊ ಇವಾಗ ಬಂದು ರೀಸೆಂಟ್ ಆಗಿ ಕರ್ನಾಟಕದಲ್ಲಿದ್ದಾರೆ. ಸೊ ಸ್ವಲ್ಪ ಕನ್ನಡ ಆ ಕಡೆ ಈ ಕಡೆ ಆಗುತ್ತೆ, ಬಟ್ ಚೆನ್ನಾಗಿ ಮಾತಾಡ್ತಾರೆ. ಇನ್ನೂ ಸ್ವಲ್ಪ ಮಜಾ ತಗೊಳ್ಳೋಣ ಬನ್ನಿ. ಸೊ ಹೆಂಗ ಅನ್ನಿಸ್ತಮ್ಮ ನಿನ್ನೆಯಿಂದ ನಮ್ ಜೊತೆಗೆ? ಸೂಪರ್. ಇನ್ನು ಎಕ್ಸ್ಪ್ಲೋರ್ ಮಾಡ್ಬೇಕು. ಆಮೇಲೆ ಬೆಳಗ್ಗೆ ಬಂದಿದೆ ಅಷ್ಟೇ. ಏನ್ ತಿಂದ್ರಿ? ದೋಸೆ. ಸೊ ಅಷ್ಟೇ, ಸಿಗೋಣ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಹೆಂಗು ತುಂಬಾ ನಡಿಬೇಕು.
ನನ್ ತಮ್ಮ ಒಳ್ಳೆ ಹಿಟ್ಲರು, ಆಮೇಲೆ ತೋರಿಸ್ತೀನಿ. ಅವ್ನು ಸಿಕ್ಕಾಪಟ್ಟೆ ಮುಂದೋಗ್ಬಿಟ್ಟಿದ್ದಾನೆ. ಸೊ ನನ್ನ ನಾದ್ನಿನ ಕನ್ನಡ ಟೀಚ್ ಮಾಡೋಣ ಅವ್ರಿಗೆ. ಹಾಯ್ ಗೀತಾ. ಬಕ್ರ ಬಂತು. ಹಾ, ಸೊ ಏನ್ ಕೇಳೋಣ ನಿಮ್ಗೆ? ಏನ್ ಕೇಳಿದ್ರು ಕನ್ನಡದಲ್ಲಿ ಹೇಳ್ತೀರಾ? ಹೌದು, ಫುಲ್ ಕನ್ನಡ ಬರುತ್ತಾ? ಸ್ವಲ್ಪ ಬರುತ್ತೆ. ಎಷ್ಟು ಬರುತ್ತೆ? 60%. ಓಕೆ, ನಾನು ಕ್ವೆಶನ್ ಕೇಳ್ತೀನಿ. ಸೊ ನೀವ್ ಯಾವ ತರ ಪ್ಲಾನ್ ಮಾಡ್ಕೊಂಡಿದೀರಾ ಕೇರಳ ಟ್ರಿಪ್ ನ? ಪ್ಲಾನ್ ಮಾಡಿದ್ದು ಇವ್ರು, ಬಟ್ ಈಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನೋಡೋಣ ಟ್ರಿಪ್ ಹೆಂಗಿರುತ್ತೆ ನೋಡೋಣ. ಏನೋ ಅಕ್ಕ ಸುಮ್ನೆ ಫುಲ್ ಕಲ್ತ್ಕೊಬಿಟ್ರು ಕನ್ನಡನ. ನನ್ ಮರ್ಯಾದೆ ಹೋಗ್ತಾ ಇದೆ. ಆಮೇಲೆ ಮಾಡ್ತೀನಿ ವಿಡಿಯೋನ. Why? I don't understand. ಹಾಯ್. ಸೊ ನಾನು ಆವಾಗಲೇ ಹೇಳಿದ್ನಲ್ಲ ಅತ್ರಾಪಲ್ಲಿ ಅಂತ, ಆ್ಯಂಡ್ ಅಲ್ಲೇ ಇದ್ದೀವಿ. ಇವನು ಓ ಕಾಣಿಸ್ತಾನೆ ಇಲ್ಲ. ಹಾಂ, ಇವರು ನಮ್ಮ ಹಿಟ್ಲರ್ ತಮ್ಮ. 1 ಹಿಟ್ಲರ್ ಈಸ್ ಈಕ್ವಲ್ ಟು 10 ಹಿಟ್ಲರ್ ಥರ ಇವರು. ಹಾಯ್. ಸೊ ಹೇಗನ್ನಿಸ್ತು ಎಕ್ಸ್ಪೀರಿಯನ್ಸ್? ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಆದರೆ ಮಕ್ಕಳಿಗೆ ಮತ್ತು ಮುದುಕರಿಗೆ ಕರ್ಕೊಂಡು ಬರಬೇಡಿ, ಇದೊಂದು ಸಜೆಷನ್. ಸೊ ಟ್ರಕ್ಕಿಂಗ್ ಹೇಗಿತ್ತು? ಮೇಯ್ನು ಟ್ರಕ್ಕಿಂಗು ಬರುವಾಗ ತುಂಬ ಚೆನ್ನಾಗಿತ್ತು, ಡೌನ್ ಇತ್ತು. ಇವಾಗ ಹೋಗುವಾಗ ನೋಡಬೇಕು ಹೆಂಗಾಗತ್ತೆ. ಸೊ ನೀವು ಪ್ರಿಫರ್ ಮಾಡ್ತೀರಾ ಎಲ್ಲರನ್ನೂ? ಎಲ್ರಿಗೂ ಪ್ರಿಫರ್ ಮಾಡ್ತಾ ಇದ್ದೀನಿ. ಅದೇ ಹೇಳ್ತಾ ಇದ್ದೀನಲ್ಲ, ಮಕ್ಕಳಿಗೆ ಮತ್ತು ಮುದುಕರಿಗೆ ಪ್ರಿಫರೇಬಲ್ ಅಲ್ಲ. ನೀವು ಎಂಜಾಯ್ ಮಾಡಿದ್ರಾ? ನಾನು ತುಂಬ ಎಂಜಾಯ್ ಮಾಡಿದೆ. ಸೊ ಬಂದಿದ್ದಕ್ಕೂ ಸಾರ್ಥಕ ಅಂತೀರಾ? ಹಾಂ, ಫಾರ್ ಶೋರ್. ಓಕೆ, ಥ್ಯಾಂಕ್ ಯು. ಇವಾಗ ನಮ್ಮ ಕನ್ನಡ ಟೀಚರ್ ಹತ್ರ ಹೋಗೋಣ. ಹಾಯ್ ಟೀಚರ್. ಹಾಯ್. ಹೇಗಿತ್ತು? ಸೂಪರ್ ಇದೆ. ಆಮೇಲೆ ನಾನು ನಿಮ್ಗೆ ಏನೂ ಕ್ವೆಶನ್ಸ್ ಕೇಳಲ್ಲ, ನೀವೇ ಹೇಳಬೇಕು ಎಲ್ಲ. ಏನು ಹೇಳುದು? ನೀವು ಕನ್ನಡ ಸ್ಪೆಷಲಿಸ್ಟ್ ಅಂತ ಕೇಳ್ಪಟ್ಟೆ, ಸೊ ಅದಕ್ಕೆ ಕನ್ನಡ. ಸೊ ಹೇಗಾಯ್ತು ಎಕ್ಸ್ಪೀರಿಯನ್ಸ್? ಹೇಗನ್ನಿಸ್ತು? ಸೂಪರ್ ಇದೆ. ಎಂಜಾಯ್ ಮಾಡಿದ್ರಾ? ಹೌದು, ತುಂಬ. ಸೊ ನೀವು ಸಜೆಸ್ಟ್ ಮಾಡ್ತೀರಾ? ಹೌದು. ಯಾರನ್ನ? ಓನ್ಲಿ ಯಂಗ್ಸ್ಟರ್ಸ್. ಓನ್ಲಿ ಯಂಗ್ಸ್ಟರ್ಸ್. ಯಾಕಪ್ಪ? ನಾವೆಲ್ಲ ಏನು ಮಾಡಿದ್ದೀವಿ? ಯು ಆರ್ ಆಲ್ಸೋ ಯಂಗ್. ಹೌದಾ? ಸೊ ಓಕೆ, ಇಬ್ರು ಒಪ್ಕೊಂಡಾಯ್ತು. ಥ್ಯಾಂಕ್ ಯು, ಬಾಯ್. 날 비춰주는 햇살 좀 문을 A few moments later. ಚಳಿ ಇದ್ದಾಗ ಏನ್ ತಿನ್ಬೇಕು? ಬಜ್ಜಿ, ಬೋಂಡಾ. ಬಾಯಿ ಚಪ್ಲಕ್ಕೇನು ಕಡಿಮೆ ಇಲ್ಲ ಅಲ್ವಾ? ಹೌದು. ಸೊ ಮ್ಯಾಗಿ ಆರ್ಡರ್ ಮಾಡೋಣವಾ? ಹಾ, ಓಕೆ. ನನ್ನ ಬಿಟ್ಟು ತಿಂತಾ ಇರೋದು ನೋಡಿ, ಮ್ಯಾಗಿ ಬೇಕು ಅಂತ.